ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಈ ಮಧ್ಯೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲೂ ಕೂಡ ಪ್ರತಿಷ್ಠೆಯ ಸಮರ ಜೋರಾಗಿದೆ. ಈ ಎರಡೂ ಪಕ್ಷಗಳ ಮಧ್ಯೆ ವಿಭಿನ್ನ ಬೆಳವಣಿಗೆ ನಡೀತಾ ಇದೆ. ಜೆಡಿಎಸ್ ರಾಜ್ಯಾಧ್ಯಕ್ಷರು ಆಗಿರುವಂತಹ ಕೇಂದ್ರದ ಪ್ರಭಾವಿ ಸಚಿವ ಎಸ್.ಡಿ. ಕುಮಾರಸ್ವಾಮಿ ಅವರು ಸಿಡಿಸಿರುವಂತಹ ಆ ಒಂದು ಬಾಂಬ್ ಮೈತ್ರಿಯನ್ನೇ ಮುರಿಯುವಂತೆ ಮಾಡಿದೆ. ಬಿಜೆಪಿಗರು ಕುಮಾರಣ್ಣನ ಮೇಲೆ ಉರಿದು ಬೀಳುವಂತೆ ಮಾಡಿದೆ. ಕುಮಾರಣ್ಣನ ಮೆಗಾ ಪ್ಲಾನ್ ಮಿತ್ರ ಪಕ್ಷ ಬಿಜೆಪಿಯನ್ನೇ ಆತಂಕಕ್ಕೆ ಈಡು ಮಾಡಿದೆ. ಇಷ್ಟಕ್ಕೂ ಕುಮಾರಸ್ವಾಮಿ ಸಿಡಿಸಿರುವಂತಹ ಬಾಂಬ್ ಆದ್ರೂ ಯಾವುದು? ಅದು ಬಿಜೆಪಿಯಲ್ಲಿ ಆತಂಕ ಹೆಚ್ಚಿಸಿರೋದಾದ್ರೂ ಯಾಕೆ? ಹಾಗಾದ್ರೆ ಮೈತ್ರಿ ಮುರಿಯುತ್ತಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಇದು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಧರ್ಮ ಸಂಕಟವನ್ನ ತಂದೊಡ್ಡಿದೆ. ಬಿಜೆಪಿಯ ಕೇಂದ್ರ ನಾಯಕರು ಏನೇ ಹರಸಾಹಸವನ್ನ ಮಾಡಿದ್ರು ಕೂಡ ರಾಜ್ಯ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರು ಆಗಿರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯೆ ಸೌಹಾರ್ದತೆ ಬೆಳೀತಾ ಇಲ್ಲ. ಇದು ಮೈತ್ರಿಯ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆಗಳನ್ನ ಹೆಚ್ಚಿಸಿದೆ. ಮೈತ್ರಿ ಮಾಡಿಕೊಂಡಿರುವಂತಹ ಉದ್ದೇಶವನ್ನೇ ಮೈತ್ರಿ ನಾಯಕರು ಮೈ ಮರೆತ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಂಡಿದೆ. ಮೈತ್ರಿ ನಾಯಕರು ವೈಮನಸ್ಸನ್ನ ತಾಳಲು ಅಸಲಿ ಕಾರಣಗಳೇನು? ಮೈತ್ರಿಯಲ್ಲಿ ನಿಜವಾಗ್ಲೂ ಬೆರುಕುಂಟಾಗಿದೆಯಾ? ಅದನ್ನ ಸರಿಪಡಿಸಲು ವರಿಷ್ಠರಿಗೆ ಸಾಧ್ಯವಾಗ್ತಾ ಇಲ್ವಾ ಅನ್ನೋದನ್ನ ನೋಡೋದಾದ್ರೆ ಅದಕ್ಕೆ ಉತ್ತರವೇ ಕುಮಾರಸ್ವಾಮಿ. ಹೌದು, ತಾವು ಕೇಂದ್ರ ಮಂತ್ರಿಯಾಗಿದ್ರು ಹೋದಲ್ಲಿ ಬಂದಲ್ಲಿ ಕುಮಾರಸ್ವಾಮಿ ಅವರು ನಾನೇ ಮುಂದಿನ ಸಿಎಂ ಅನ್ನುವಂತೆ ಬಿಂಬಿಸಿಕೊಳ್ತಾ ಇದ್ರು. ಸಾಲ್ದು ಅನ್ನುವಂತೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಕುಮಾರಣ್ಣನನ್ನ ಸಿಎಂ ಮಾಡೋದೇ ನಮ್ಮ ಪ್ರಮುಖ ಉದ್ದೇಶ ಅಂತ ಹೇಳಿ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು. ಇದು ಸಹಜವಾಗಿಯೇ ಯಡಿಯೂರಪ್ಪ ಅಂಡ್ ಸನ್ ಸೇರಿದಂತೆ ಅವರ ಬೆಂಬಲಿಗರನ್ನ ಕೆರಳುವಂತೆ ಮಾಡಿತ್ತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಅಧ್ಯಕ್ಷರಾದಂತಹ ಮೇಲೆ ಕುಮಾರಸ್ವಾಮಿ ತಮ್ಮ ವರಸೆಯನ್ನ ಬದಲಿಸಿದ್ರು. ರಾಜ್ಯ ರಾಜಕಾರಣಕ್ಕೆ ಮರಳುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಇದಾದ ಮೇಲೆ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿತ್ತು. ಬಿಜೆಪಿಗರು ಮಿತ್ರರ ವಿರುದ್ಧವೇ ಸಿಡಿದೆದ್ದಿದ್ರು. ಜೆಡಿಎಸ್ ಮಿತ್ರರು ಬಿಜೆಪಿ ವಿರುದ್ಧ ಗುಡುಗಲು ಆರಂಭಿಸಿದ್ರು. ಈಗ ಮೈತ್ರಿಯಲ್ಲಿ ಭಾರಿ ಭಿನ್ನಾಭಿಪ್ರಾಯ ಬರುವಂತೆ ಮಾಡಿದೆ. ಬಿಹಾರದಲ್ಲಿ ಕೂಡ ನಿತೀಶ್ ಕುಮಾರ್ ಜೊತೆ ಬಿಜೆಪಿ ಮೈತ್ರಿಯನ್ನ ಮಾಡ್ಕೊಂಡಿತ್ತು. ಆದ್ರೆ ನಿತೀಶ್ ಕುಮಾರ್ ಎಲ್ಲೂ ಕೂಡ ಬಾಯಿ ತಪ್ಪಿಯೂ ತಮ್ಮ ಮುಖ್ಯಮಂತ್ರಿಗಿರಿ ಬಗ್ಗೆ ಮಾತನಾಡಿರ್ಲಿಲ್ಲ. ಚುನಾವಣೆ ಫಲಿತಾಂಶದ ಬಳಿಕವಷ್ಟೇ ಬಿಜೆಪಿಗರೇ ನಿತೀಶ್ ಕುಮಾರ್ ಅವರನ್ನ ಸಿಎಂ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಕುಮಾರಸ್ವಾಮಿ ಮಾತ್ರ ತಾವೇ ಸಿಎಂ ಅಂತ ಹೇಳಿ ಈಗಿನಿಂದಲೇ ಹೇಳ್ತಾ ಇದ್ದಾರೆ. ಇದೇ ರಾಜ್ಯ ಬಿಜೆಪಿಗರನ್ನ ಗುಡುಗುವಂತೆ ಮಾಡಿದೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಮಾತನಾಡಿದಂತಹ ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ ಯಡಿಯೂರಪ್ಪ ಮುಂದಿನ ಬಾರಿಗೆ ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ಮೂಲಕ ಮೈತ್ರಿ ಮುಗಿತು ಅನ್ನುವಂತಹ ಸಂದೇಶವನ್ನ ಅವರು ಸಾರಿದ್ದಾರೆ. ಬಿಜೆಪಿ ರಾಜ್ಯವ್ಯಾಪಿ ಸ್ಟ್ರಾಂಗ್ ಆಗಿದೆ. ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಸ್ವಲ್ಪ ವೀಕ್ ಆಗಿತ್ತು. ಆದ್ರೆ ಜೆಡಿಎಸ್ ಸ್ಟ್ರಾಂಗ್ ಆಗಿರೋದು ಹಳೆ ಮೈಸೂರು ಭಾಗದಲ್ಲಿ ಮಾತ್ರ. ರಾಜ್ಯದ ಬೇರೆಲ್ಲೂ ಕಡೆ ಕೂಡ ಸ್ಟ್ರಾಂಗ್ ಆಗಿಲ್ಲ. ನಮ್ಗೇನಾದ್ರೂ ಒಕ್ಕಲಿಗ ಮತಗಳು ಬೇಕು ಅಂತ ಹೇಳಿದ್ರೆ ಜಿಕೆ ಜೊತೆ ಕೈ ಜೋಡಿಸಲೂಬಹುದು ಅನ್ನುವಂತ ಲೆಕ್ಕಾಚಾರವು ಬಿಜೆಪಿಗರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದೆಲ್ಲವೂ ಹೇಗೆ ಸಾಧ್ಯವಾಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇನ್ನು ಶಾಸಕರ ನಂಬರ್ಸ್ ಎಲ್ಲವೂ ಗೊತ್ತಿದ್ರು ಕೂಡ ಕುಮಾರಸ್ವಾಮಿಗೆ ಯಾಕೆ ಸಿಎಂ ಸೀಟು ಬಿಡಬೇಕು ಅಂತ ಹೇಳಿ ಬಿಜೆಪಿಗರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಮೈತ್ರಿಯ ಮೇಲೆ ಕರಿನೆರಳು ಆವರಿಸುವಂತೆ ಮಾಡಿದೆ. ಇದಕ್ಕೆಲ್ಲ ದೇವೇಗೌಡರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.